ಇವತ್ತು ನಮ್ಮ ಬ್ಯಾಚುಲರ್ ರೂಮಲ್ಲಿ ಫುಲ್ ನಾನ್ ವೆಜ್ ಮಾಡಿದ್ವಿ. ಇವತ್ತು ರಾತ್ರಿ ಊಟಕ್ಕೆ ನಾನ್ ವೆಜ್ ತಿನ್ಬೇಕು ಅಂತ ಅನ್ಸಿದ್ದಕ್ಕೆ ಹೊರಗಡೆ ಹೋಗಿ ಫಿಶ್ ಮತ್ತೆ ಚಿಕನ್ ತಗೊಂಡು ಸೀದಾ ರೂಮಿಗೆ ಬಂದ್ವಿ. ಮನೆಗೆ ಬಂದು ಫಿಶ್ ಮತ್ತೆ ಚಿಕನ್ ಕ್ಲೀನಾಗಿ ತೊಳೆದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬರು ಒಂದು ಕಡೆ ಫಿಶ್ ತೊಳಿತಿದ್ರೆ ಇನ್ನೊಬ್ರು ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಆಮೇಲೆ ತೊಳೆದಿರೋ ಫಿಶ್ಗೆ ಮಸಾಲೆ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಇಟ್ಟು ಅದು ಆಗೋ ಅಷ್ಟರಲ್ಲಿ ಚಿಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಿಕನ್ ಮಾಡೋದೆಲ್ಲ ಮುಗಿಸಿ ಅದಕ್ಕೆ ಮುದ್ದೆ ಬೇಕು ಅಂತ ಹೇಳಿ ಮುದ್ದೆಗೆಲ್ಲ ರೆಡಿ ಮಾಡಿ ಮುದ್ದೆ ತೊಳೆದು ಆಮೇಲೆ ಮ್ಯಾರಿನೇಟ್ ಆಗಿರೋ ಫಿಶ್ನ ಹೆಂಚ ಮೇಲೆ ಹಾಕಿ ಫಿಶ್ ಫ್ರೈ ಥರ ಮಾಡಿದ್ರು. ಅವರು ಒಂದು ಕಡೆ ಫಿಶ್ ಫ್ರೈ ಮತ್ತೆ ಚಿಕನ್ ಕರ್ರಿ ಮಾಡ್ತಾ ಇರಬೇಕಾದ್ರೆ ನಾನು ಈ ಕಡೆ ಅದನ್ನೆಲ್ಲ ಟೇಸ್ಟ್ ಮಾಡ್ತಾ ಹೇಗಿದೆ ಅಂತ ಅವ್ರಿಗೆ ರಿವ್ಯೂ ಕೊಡ್ತಾ ಇದ್ದೆ. ನಮಗಂತೂ ಮಾಡಕ್ಕೆ ಬರಲ್ಲ, ನೀನು ಮಾಡಬೇಡ ಅಂತ ಹೇಳಿ ನನಗೆ ಸುಮ್ಮನೆ ತಿನ್ನಕ್ಕೆ ನಿಲ್ಸಿದ್ರು. ಸೊ ತಿಂದು ಅವ್ರಿಗೆ ರಿವ್ಯೂ ಹೇಗಿದೆ ಅಂತ ಕೊಡ್ತಾ ಇದ್ದೆ. ಟೇಸ್ಟ್ ಮಾಡಿ ರಿವ್ಯೂ ಹೇಳಕ್ಕೆ ನಿಲ್ಸಿದ್ದು ನಾನು ಟೇಸ್ಟ್ ಮಾಡ್ತಾ ಹೊಟ್ಟೆ ತುಂಬ ಅದನ್ನೇ ತಿಂದ್ಬಿಟ್ಟೆ. ಸೊ ಊಟಕ್ಕೆ ಅವ್ರ ಜೊತೆ ತಿನ್ನಕ್ಕೆ ಕೂರ್ಲೇ ಇಲ್ಲ ನಾನು. ಅದನ್ನ ನೋಡಿದ ನಮ್ಮ ರೂಮ್ ಮೇಟ್ಸು ಬಾಯಿ ತುಂಬಾ ಬೈದು, ನಿಂತ್ಕೊಂಡು ಹಿಂಗೆ ತಿಂದ್ಕೊಂಡು ಇದ್ದೋಗ್ತೀಯಾ, ಹೊಟ್ಟೆ ತುಂಬ ಹೋಗುತ್ತೆ ನಿನಗೆ, ಮತ್ತೆ ಮುದ್ದೆ ತಿನ್ನಕ್ಕಾಗಲ್ಲ, ಹೋಗಿ ಅಲ್ಲೆಲ್ಲ ಕೂರಕ್ಕೆ ರೆಡಿ ಮಾಡು ಅಂತ ಹೇಳಿ ಎಲ್ಲ ತಗೊಂಡಾಗ ಅಲ್ಲಿ ಇಡು ಅಂತ ಹೇಳಿದ್ರು. ಅವ್ರೊಂದ್ ಸೈಡ್ ಎಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ನಾನು ಎಲ್ಲ ತಗೊಂಡಾಗ ಅಲ್ಲಿ ಇಟ್ಟೆ. ಇವತ್ತಿಗೆ ನಾನು ಮಾಡಿದ್ದಿಷ್ಟೇ.